ನಮಸ್ತೆ ಸೆಜಿಟೇರಿಯಸ್ ಧನಸ್ಸು ರಾಶಿಯವರ 2026 ಜನವರಿ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸದ್ಯಕ್ಕೆ ಬುಧಾದಿತ್ಯ ಯೋಗ ನಡೀತಾ ಇದೆ ಅಂತ ಹೇಳ್ಬೋದು. ನಿಮ್ಗೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಂಜಾಯ್ ಮಾಡಿ. ಫಿನಿಕ್ಸ್ ರೀತಿ ಲೈಫ್ ಬದಲಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕಂಫರ್ಟ್ ಝೋನಿಗೆ ಸಂಬಂಧಪಟ್ಟಂಗೆ ನೀವು ಆಕ್ಷನ್ ಅನ್ನ ತಗೊಳ್ಳಿ ಎನ್ನುವಂಥದ್ದು ಇದೆ. ಜೊತೆಗೆ ರಿಯಲೈಸ್ ಮಾಡ್ಕೊಳ್ಳಿ, ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗಿ ಒಂದು ಲೀಡರ್ ರೀತಿ, ಒಂದು ನಾಯಕತ್ವದ ಗುಣನ ನೀವು ಹೊಂದಿರ್ತೀರಾ. ಅದೇ ರೀತಿಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ, ತೊಡಗಿಸ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಇರ್ಬೋದು ಅಥವಾ ಯಾವುದೋ ಒಂದು ಮುಖ್ಯವಾದಂಥ ವಿಚಾರದಲ್ಲಿ ಇರ್ಬೋದು, ತೊಡಗಿಸ್ಕೊಳ್ಳಿ ಎನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಎನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ನಿಮ್ಗೆ ಮಾರ್ಗದರ್ಶನ ಮಾಡುತ್ತೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಆ ಗೈಡೆನ್ಸ್ ಮುಖಾಂತರನೇ ನೀವು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಮಾಡೋಕ್ಕಿಂತ ಮುಂಚೆ ವಿಮರ್ಶಿಸಿ ಮುಂದುವರಿರಿ, ಅನಲೈಸ್ ಮಾಡಿ ಆಮೇಲೆ ನಿರ್ಧಾರನ ತಗೊಳ್ಳಿ ಎನ್ನುವಂಥದ್ದು ಇದೆ. ಒಂದಷ್ಟು ಒಳ್ಳೆ ರೀತಿಲಿ ಡಿಫ್ರೆಂಟ್ ಆಗಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಬದಲಾವಣೆ ಕೂಡ ಮಾಡ್ಕೊಳ್ತೀರಾ. ಯೂನಿವರ್ಸ್ ಕೂಡ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ತಂದ್ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ ದೂರ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಒಂದಷ್ಟು ತೊಂದರೆಗಳಾಗಬಹುದು ಅನ್ನುವಂಥದ್ದು ಇದೆ. ಅದು ಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಒಂದಷ್ಟು ಗ್ರೇಟ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಸ್ಟ್ರೆಸ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ, ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಒಂದು ಮೇಜರ್ ಡಿಸಿಷನ್ ತಗೊಳ್ಬೇಕಾಗಿರುವಂತ ಅಗತ್ಯ ಇದೆ. ಸ್ವಲ್ಪ ನೆಗೆಟಿವಿಟಿ ಕೂಡ ಇದೆ. ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಇಂದ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು. ದೈವ ಬಲನ ಪಡ್ಕೊಳ್ಳಿ, ಕುಲದೇವರ ಹರಕೆನ ತೀರ್ಸ್ಕೊಂಬನ್ನಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಒಳ್ಳೆ ಸಮಯ ಶುರು ಆಗಿದೆ ಅನ್ನುವಂಥದ್ದು ಇದೆ. ಮುಂದಿನ 6 ದಿನಗಳಿಂದ 6 ವರ್ಷಗಳವರೆಗೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಯಾಣ ಕೂಡ ಮಾಡ್ತೀರಾ, ಸ್ಥಳ ಬದಲಾವಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಎಕ್ಸೈಟಿಂಗ್ ಹೊಸ ಚಾಲೆಂಜ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಕಾಗದ ಪತ್ರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಚ್ಚರಿಕೆಯಿಂದ ಜೋಪಾನ ಮಾಡಿ ಇಡಿ. ಸೈನ್ ಮಾಡಕ್ಕಿಂತ ಮುಂಚೆ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ಒಂದಷ್ಟು ಡಾಕ್ಯುಮೆಂಟ್ ವಿಚಾರವಾಗಿ ಸಮಸ್ಯೆಗಳಾಗಬಹುದು, ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಾಕ್ಯುಮೆಂಟರಿ ಕೂಡ ಯಾರೋ ತಯಾರಿಸಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವೇರಿಯೇಷನ್ ಅಲ್ಲಿ ಸಾಕಷ್ಟು ಕ್ಲಾರಿಟಿ ಮತ್ತೆ ಗೊಂದಲಗಳ ನಡುವೆ ನಿಮ್ಮ ಈ ತಿಂಗಳು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಬೇಜಾರಾಗುವಂಥದ್ದು, ಬ್ರೇಕಪ್ ಆಗುವಂಥದ್ದು, ಇಂಥವ್ರನ್ನ ನಾನು ಪ್ರೀತಿಸಿದ್ದು ಅಂತ ರಿಗ್ರೆಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಪ್ರೀತಿನ ಹುಡುಕಾಟ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ದುಃಖದಲ್ಲಿ ಇರುವಂಥದ್ದು, ಪ್ರೀತಿ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ದಿರುವಂತ ಕಾರಣ ನೀವು ತುಂಬಾ ಟೆನ್ಸ್ ಆಗುವಂಥದ್ದು,
ತುಂಬಾ ಜವಾಬ್ದಾರಿನ ತಗೊಂಡು ಇವ್ರಿಗೋಸ್ಕರನ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದು ಅನ್ನುವಂಥ ರೀತಿಲಿ ಬೇಜಾರು ಮಾಡ್ಕೊಳ್ತೀರಾ? ಸೊ ಬೇಜಾರು ಮಾಡ್ಕೊಳ್ಬೇಡಿ. ಅವ್ರವ್ರ ಜವಾಬ್ದಾರಿನ ಅವ್ರವ್ರಿಗೆ ಬಿಟ್ಕೊಡಿ. ತುಂಬಾ ಕಷ್ಟಪಟ್ಟು ನೀವು ಪ್ರಯತ್ನನ ಪಟ್ ಪಡ್ತಾ ಇದ್ದೀರಾ, ಅಂಥದ್ದಕ್ಕೆ ಅವಕಾಶನ ಕೊಡಬೇಡಿ ಅನ್ನೋ ಮುಂದೆ ಬರುವಂಥ ಪ್ರೀತಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಕಳ್ದು ಹೋಗಿದ್ರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾ ಸಮಯ ವ್ಯರ್ಥನ ಮಾಡಬೇಡಿ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಆಗ್ಲಿ ಅಥವಾ ನಿಮ್ಮ ಡಿವೈನ್ ಟೀಮ್ ಆಗ್ಲಿ ನಿಮ್ಗೆ ಇಷ್ಟು ದಿನ ಯಾರನ್ನ ಕಳ್ಕೊಂಡಿದ್ರೋ ಅವರು ನಿಮ್ಮ ಜೀವನಕ್ಕೆ ಯೋಗ್ಯ ವ್ಯಕ್ತಿಗಳಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮುಂದೆ ನಿಮ್ಗೋಸ್ಕರ ಅಂತಾನೆ ಹುಟ್ಟಿರೋರು ಅಥವಾ ನಿಮ್ಮ ಜೀವನದಲ್ಲಿ ದ ಬೆಸ್ಟ್ ಪರ್ಸನ್ ಯಾರಾಗಿರ್ಬೇಕು ಅಂತ ಅನ್ಕೊಂಡಿದ್ರಿ ಅವರು ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯೂನಿವರ್ಸ್ ಅದೇ ನಿಮ್ಗೆ ಉಡುಗೊರೆಯಾಗಿ ಕೊಡೋದ್ರಲ್ಲಿ ಕೂಡ ಇದೆ. ನಿಮ್ಮ ಖುಷಿಗೆ ಸಿಕ್ಕಿರುವಂತ ಅವಕಾಶನ ಯಾವುದೇ ರೀತಿಯಲ್ಲೂ ನೀವು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಅವ್ರವ್ರ ಜವಾಬ್ದಾರಿಗಳನ್ನ ಅವ್ರವ್ರು ನಿರ್ವಹಣೆ ಮಾಡೋದಕ್ಕೆ ನಿಭಾಯಿಸ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಮುಂದೆ ಪ್ಲೀಸ್ ಅಂತ ಹೇಳೋದನ್ನ ನಿಲ್ಸಿ ಅನ್ನುವಂಥದ್ದು ಇದೆ. ಯಾರೋ ಪ್ಲೀಸ್ ಅಂದ್ರು ಅಂತ ನೀವು ಎಲ್ರ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಹೊತ್ಕೊಳ್ಬೇಡಿ. ಅವ್ರವ್ರ ಕರ್ತವ್ಯಗಳನ್ನ ಅವ್ರವ್ರು ಮಾಡೋದಕ್ಕೆ ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಕ್ ಹೋಗ್ಬೇಡಿ. ತುಂಬಾ ಟೈಮ್ ಕೆಲಸ ಮಾಡ್ಕೊಂಡೆ ಸಮಯನ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಎಸ್ ಅಂತ ಹೇಳ್ತಾ ಇದೆ. ಒಂದು ಸೇಫ್ ಲವ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೆ ನಿಮ್ಮ ಕೆರಿಯರ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುವಂತ ಸಮಯ ಕನ್ಸಿಡರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನ್ ಇಂಪಾರ್ಟೆಂಟು ಏನ್ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸುತ್ತಮುತ್ತಲೂ ಇರುವಂತ ವ್ಯಕ್ತಿಗಳು, ಜ್ಞಾನಿಗಳು ಮತ್ತೆ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಡುವಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರೀ ಮೋಸ ಮಾಡೋರೆ ತುಂಬಿದ್ದಾರೆ ಅಥವಾ ಅಕ್ಕಪಕ್ಕ ಎಲ್ಲ ಬರೀ ಮೋಸ ಮಾಡೋರೆ ತುಂಬಿರ್ತಾರೆ. ಸೊ ಇಂಥವ್ರಿಂದ ಹೊರಗೆ ಬನ್ನಿ. ಸರಿಯಾದ ಮಾರ್ಗದರ್ಶನ ತಗೊಳ್ಳಿ. ಇಲ್ಲಾಂದ್ರೆ ದೇವರ ಮಾರ್ಗದರ್ಶನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳು ಬರುವಂಥದ್ದು ಕೂಡ ಡಿವೈನ್ ಪರ್ಪಸ್ ಇಂದ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಡಿವೈನಿಗೆ ಸರೆಂಡರ್ ಮಾಡಿ. ಡಿವೈನ್ ನಿಮ್ಮ ಜೀವನನ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಗೆ ಸಂಬಂಧಪಟ್ಟಂತ ವಿಚಾರಗಳು ಏನಾದ್ರೂ ಇದ್ರೆ ಆಗುವಂತ ಸಾಧ್ಯತೆ ಇದೆ. ಶಿಕ್ಷಕ ವೃತ್ತಿ ಟೀಚರ್ಸ್ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಒಂದಷ್ಟು ಏರುಪೇರುಗಳು ಇರುವಂತ ಪಾರ್ಟ್ನರ್ ಅಥವಾ ಏನೋ ಸಮಥಿಂಗ್ ವೇರಿಯೇಷನ್ ಇರುವಂತ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ದುಡ್ಡು ಬರುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಪಾಸಿಟಿವಿಟಿನ ಈ ತಿಂಗಳು ನೋಡ್ತೀರಾ. ಆದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಬ್ಯುಸಿ ಇರ್ತೀರಾ. ನಿಮ್ಗೆ ಟೈಮ್ ಇಲ್ದಂಗೆ ಆಗ್ಬಿಡುತ್ತೆ. ನಿಮಗ್ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿನ ಒಪ್ಕೊಳ್ಬಹುದು ನೀವು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ಮತ್ತೆ ಕೆರಿಯರ್ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲವ್ ವಿಚಾರದಲ್ಲಿ ನಿಮ್ಮ ಕೆರಿಯರ್ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ಅಥವಾ ನೀವು ಮದ್ವೆ ಆಗುವಂತ ಹುಡುಗಂಗೆ ಅಥವಾ ಹುಡುಗಿಗೆ ಅವರ ಕೆರಿಯರ್ ಅಥವಾ ಅವರ ಫೈನಾನ್ಷಿಯಲ್ ವಿಚಾರಗಳು ಡಿಸ್ಟರ್ಬ್ ಮಾಡ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕಡೆಯಿಂದನೂ ಇರಬಹುದು, ನಿಮ್ಮ ಪರ್ಸನ್ ಕಡೆಯಿಂದನೂ ಡಿಸ್ಟರ್ಬೆನ್ಸ್ ಇರಬಹುದು. ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಅಟ್ರಾಕ್ಟಿವ್ ಪರ್ಸನ್ ಆಗ್ತೀರಾ. ನಿಮ್ಮನ್ನ ನೋಡಿ ಸಾಕಷ್ಟು ಜನ ಅಟ್ರಾಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ವೆಡ್ಡಿಂಗ್ಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮದುವೆ ನಿಮ್ಮ ಮದುವೆ ಕೂಡ ಆಗಿರ್ಬಹುದು, ಬೇರೆಯವ್ರ ಮದುವೆ ಕೂಡ ಆಗಿರ್ಬಹುದು. ಸೊ ಸಾಧ್ಯತೆ ಇದೆ ನಿಮ್ಮ ಮದುವೆನೇ ಆಗುವಂಥದ್ದು. ಸೊ ಇನ್ನ 25 ದಿನಗಳ ಒಳಗೆ ವಿತಿನ್ 8 ಮಂತ್ ಒಳಗೆ ನಿಮ್ಮ ವಿವಾಹ ಆಗುವಂತ ಸಾಧ್ಯತೆಗಳು ಅಥವಾ ನೀವು ಅನ್ಕೊಂಡಿರುವಂತ ಕೆಲಸಗಳು ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಫ್ ಯುವರ್ ಶಿಪ್ ಡಸ್ ನಾಟ್ ಕಮ್ ಇನ್, ಸ್ವಿಮ್ ಔಟ್ ಟು ಇಟ್ ಅಂತ ಇದೆ. ಸೊ ನೀವು ನಿಂತಿರೋ ಅಂತ ಜಾಗಕ್ಕೆ ನಿಮ್ಮ ಹಡಗು ಬರ್ಲಿಲ್ಲ ಅಂದ್ರೆ
ನೀವೇ ನಿಮ್ಮ ಹಡಗಿರುವಂಥ ಜಾಗಕ್ಕೆ ಈಜ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ದೋಣಿಯಿಂದ ನೀವು ಹೊರಗೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಈಜ್ಕೊಂಡಾದ್ರೂ ದಡ ಸೇರಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ಅನ್ನ ಯಾವುದೇ ಕಾರಣಕ್ಕೂ ತೆಗೆದುಹಾಕಬೇಡಿ ಅನ್ನುವಂಥದ್ದು ಕೂಡ ಇದೆ. ಸ್ಪಿರಿಚುವಲ್ ಅವೇರ್ನೆಸ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಒಂದು ರೀತಿ ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. 6, 1, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 10 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ಬ್ಲೆಸ್ಸಿಂಗ್ಸ್ ಆಫ್ ಬ್ಯೂಟಿ ಅಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ ಅಂತ ಹೇಳ್ತಿದ್ದಾರೆ ಭುವನೇಶ್ವರಿ ದೇವಿ. ಭೂಮಿ ವಿಚಾರದಲ್ಲೂ ಕೂಡ ಲಾಭ ಆಗುವಂತ ಸಾಧ್ಯತೆ ಇದೆ. ದುಡ್ಡು ಬರುವಂತ ಸಾಧ್ಯತೆ ಇದೆ. ಸೌಂದರ್ಯ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ವೇಲಿ ಈ ತಿಂಗಳು ಹೋಗುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಬಿ ಹ್ಯಾಪಿ.